ಒಂದು ಸೈಡ್ ಸಾಂಬಾರ್
ಸಂಸ್ಕೃತಿ ಭಾರತ ದೇಶದಲ್ಲಿ ವಿಶೇಷತೆಯನ್ನ ಪಡೆದುಕೊಂಡಿದೆ. ಭಾರತದಂತಹ ಮೌಲಿಕ ವಿಚಾರಗಳನ್ನ ಜಗತ್ತಿನ ಯಾವ ಸಾಹಿತಿಗಳು ಕೂಡ ನೀಡಿಲ್ಲ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಹಾಗೆ ಇಡೀ ಭಾರತ ದೇಶದಲ್ಲಿ ಭಗವದ್ಗೀತೆಗೆ ಎಷ್ಟು ಪವಿತ್ರವಾದ ಸ್ಥಾನಮಾನ ಇದೆಯೋ ಹಾಗೆಯೇ ವಾಲ್ಮೀಕಿ ಮಹರ್ಷಿಗಳು ಬರೆದಿರುವಂತಹ ತುಳಸಿ ರಾಮಾಯಣಕ್ಕೂ ಕೂಡ ಅಷ್ಟೇ ಪ್ರಮುಖವಾದ ಮಾನ್ಯತೆ ಇದೆ ಅನ್ನುವಂಥದ್ದನ್ನ ನಮ್ಮ ಸಮಾಜ ಬರೀಬಾರದು. ಇಡೀ ಭಾರತ ದೇಶದ ಜಾತಿ, ಮತ, ಪಂಥ, ವರ್ಗ, ವರ್ಣ ಭೇದ ಎನ್ನದೆ ಎಲ್ಲರೂ ಕೂಡ ಅಧ್ಯಯನಕ್ಕಾಗಿ ಅದರಿಂದ ಬರುವ ಮೌಲ್ಯದ ವಿಚಾರಗಳನ್ನು ತಿಳಿಸುವಂತಹ ವಿಶೇಷ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ನೋಡ್ತೇವೆ. ಈಗ ಮುಂದೆ ದಸರಾ ಬಂತು. ದಸರಾ ಬಂದ ಸಂದರ್ಭದಲ್ಲಿ ಪ್ರತಿ ಮನೆಯಲ್ಲಿಯೂ ಕೂಡ ದೇವಿ ಪಾರಾಯಣವನ್ನು ನೆರವೇರಿಸ್ತಿರ್ತಾರೆ. ದೇವಸ್ಥಾನಗಳಲ್ಲಿ ದೇವಿಯ ಪುರಾಣ ಪ್ರವಚನ, ಮನೆಗಳಲ್ಲಿ ದೇವಿಯ ಪುರಾಣದ ಪಾರಾಯಣಗಳನ್ನು ನೆರವೇರಿಸ್ತಿರ್ತಾರೆ. ಉತ್ತರ ಭಾರತದ ಬಹುಸಂಖ್ಯಾತ ಊರುಗಳಲ್ಲಿ ಮನೆಗಳಲ್ಲಿ ಕೂಡ ವಾಲ್ಮೀಕಿ ಮಹರ್ಷಿಗಳು ಬರೆದಿರುವ ರಾಮಾಯಣವನ್ನ ಪಾರಾಯಣ ಮಾಡ್ತಾರೆ. ಅವ್ರಿಗೆ ಅದೊಂದು ಧರ್ಮ ಗ್ರಂಥವಾಗಿದೆ ಎನ್ನುವಂಥದ್ದು ಕೂಡ ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರುವಂತಹದ್ದು. ಅಂತಹ ಒಂದು ಅಪರೂಪದ ದಿವ್ಯ ಶಕ್ತಿಯನ್ನ ಸಾಹಿತ್ಯಕ್ಕೆ ಒದಗಿಸಿರುವ ವಾಲ್ಮೀಕಿ ಮಹರ್ಷಿಗಳ ಸರ್ಕಲ್ನಿಂದ ಆರಂಭಗೊಂಡಿರುವಂತಹ ನಮ್ಮ ಈ ಪಾದಯಾತ್ರೆ ಇಂದು ಗಂಗಾಧರೇಶ್ವರ ಈ ಒಂದು ಪುಣ್ಯಕ್ಷೇತ್ರದೊಳಗೆ ಸಂಪನ್ನಗೊಳ್ತಾ ಇದೆ. ಪೂಜ್ಯರು ತಮಗೆಲ್ಲ ತಿಳಿಸಿದ್ರು, ಕಾರ್ಯಕ್ರಮದ ಉದ್ದೇಶ ದುಶ್ಚಟಗಳ ಭಿಕ್ಷೆ, ಸದ್ಗುಣಗಳ ದೀಕ್ಷೆ. ಇಷ್ಟೆಲ್ಲ ಸ್ವಾಮಿಗಳು ನಿಮ್ಮ ಮನೆಯ ಮುಂದೆ ಬಂದಾಗ, ನಿಮ್ಮ ಓಣಿಯಲ್ಲಿ ಬಂದಾಗ ಎಲ್ಲರೂ ಜೋಳಿಗೆಯನ್ನು ಹಿಡಿಕೊಂಡು, ಒಬ್ಬರು ಜೋಳಿಗೆಯನ್ನು ಹಿಡಿದುಕೊಂಡಿದ್ರು. ಇದು ನೋಡಿ ಬಂದಿರುವುದು ಜನಜಾಗೃತಿ ಪಾದಯಾತ್ರೆ, ಸಮಾಜದ ರೋಗಕ್ಕೆ ತಂದಿದೆ ಧಾರ್ಮಿಕವಾದಂತಹ ಒಂದು ಔಷಧಿಯನ್ನು ನೀಡುವುದಕ್ಕಾಗಿ, ಸಮಾಜದ ರೋಗಕ್ಕೆ ತಂದಿದೆ ಶರಣ ಸಂಸ್ಕೃತಿಯ ಮಾತ್ರೆ ಅನ್ನುವಂಥದ್ದು. ಸ್ವಾಮಿಗಳು ನಿಮ್ಮ ಜೊತೆಗೆ ಜೋಳಿಗೆಯನ್ನೇ ಹಿಡಿದುಕೊಂಡು ಬಂದಿದ್ದಾರೆ. ನೀವು ನಮ್ಮ ಕಾರ್ಯಕ್ರಮಕ್ಕೆ ಪಟ್ಟಿ ಕೊಡ್ರಿ, ರೊಕ್ಕ ಕೊಡ್ರಿ, ದವಸ ಧಾನ್ಯಗಳನ್ನ ಕೊಡ್ರಿ ಅಂತ ಕೇಳಕ್ ಬಂದಿಲ್ಲ. ನಿಮ್ಮ ಮನೆಯನ್ನ ಹಾಳು ಮಾಡುವ, ನಿಮ್ಮ ದೇಹವನ್ನ ಹಾಳು ಮಾಡುವಂತ ಚಟ ನಮ್ಮ ಜೋಳಿಗೆಗೆ ಹಾಕಿ ನೀವು ಒಳ್ಳೆಯವರಾಗ್ಲಿ ಅಂತ ಬೇಡಾಕ್ ನಿಮ್ಮ ಮನೆ ಮುಂದೆ ಬರ್ತಾರೆ. ಇದು ಬಹಳ ವಿಶೇಷವಾಗಿ ನಾವೆಲ್ಲ ಗಮನಿಸಬೇಕಾಗಿರುವಂತಹದ್ದು. ಒಬ್ಬ ಮನುಷ್ಯ ಕುಡಿಯಾಕ ಚಾಲು ಮಾಡಿದ ಅಂದ್ರೆ ಒಂದ್ ದಿನಕ್ಕೆ 100 ರೂಪಾಯಿನೋ 200 ರೂಪಾಯಿನೋ ಹಾಳಾಕ ಬದುಕು. ಒಂದ್ 100 ರೂಪಾಯಿ ಕುಡಿಬಹುದು. ಎಷ್ಟು ಕುಡಿಬೋದು? 500. ಕಾಕಾರ ಹೇಳಾಕ್ತಾರ ಒಂದು 500 ಜಗ್ನವ್ರು ಇರ್ತಾರೆ. ಅವ್ರವ್ರ ಅನುಕೂಲ ತಕ್ಕಂಗ 500 ರೂಪಾಯಿ ಕುಡಿಬಹುದು. ಒಂದು ದಿನಕ್ಕೆ 500 ರೂಪಾಯಿ ಕುಡಿಯೋದಾದ್ರೆ ವರ್ಷಗಟ್ಟಲೆ ನಾವು ಕುಡಿದ್ವಿ ಅಂದ್ರೆ ಎಷ್ಟು ನಮ್ಮ ದೇಹ ಹಾಳಾಗ್ತದೆ, ನಮ್ಮ ಕುಟುಂಬದ ಆರ್ಥಿಕ ವ್ಯವಸ್ಥೆನೇ ಕುಸಿದು ಹೋಗ್ಬಿಡ್ತದೆ. ಆದ್ರೆ ಸ್ವಾಮಿಗಳು ಎಲ್ಲ ಸಂಕಲ್ಪ ಏನಂದ್ರೆ, ಒಬ್ಬ ವ್ಯಕ್ತಿ ಕುಡಿತವನ್ನ ಬಿಟ್ಟು ಜೋಳಿಗೆಗೆ ಅವನ ಚಟ ನಮ್ಗೆ ಹಾಕಿದ ಅಂದ್ರೆ ಜೀವನ ಪೂರ್ತಿ ಪ್ರತಿನಿತ್ಯ 500 ರೂಪಾಯಿ ದೇಣಿಗೆ ಕೊಟ್ಟ ಹಾಗೆ ಆಗ್ತದೆ ಅನ್ನುವಂತಹದ್ದನ್ನು ತಿಳಿಸೋದಕ್ಕಾಗಿ ನಾವು ಇಲ್ಲಿ ಬಂದಿದ್ದೇವೆ. ಒಬ್ಬ ವ್ಯಕ್ತಿ ಗುಟ್ಕಾ ತಿಂತಿದ್ದ, ಪಾನ್ ಮಸಾಲ ತಿಂತಿದ್ದ, ತಂಬಾಕು ತಿಂತಿದ್ದ ಅಂದ್ರೆ ಆರೋಗ್ಯಕ್ಕೆ ಹಾನಿಕರ. ಟೊಬ್ಯಾಕೋ ಕೆಲಸ ಅಂತೇಳಿ ಅದ್ರ ಮೇಲೆ ಬರೆದಿರ್ತಾರೆ. ಅದನ್ನ ನೋಡೇ ಹರಿದು ಹಾಕೊಂತಾರೆ. ಹರಿದ ಹಂಗ ಸುಮ್ಮನೆ ಬಿಡಂಗಿಲ್ಲ, ಮತ್ತೆ 2 ಬಳ್ಳಾಗ ಹಾಕಿ ಹಿಂಗೆ ಚಿಮ್ ಹೋಗಿತಾರ. ಅದನ್ನ ಕೆಲವು ಮಂದಿ ತಂಬಾಕ ಕೈಯಾಗ ಹಾಕೊಂಡು ಸುಣ್ಣ ಗಿಣ್ಣ ಹಾಕಿ ಮೇಜುತ್ತಿರ್ತಾರ. ಅದನ್ನ ಅವಲಕ್ಕಿ ಮೊಸರು ಬೀಜದಂಗ ಅವನ್ 2 ಕೂಡಿ ಮಾಡಿ ಮತ್ತೆ ಮೇಲೆ 3 ಸಲ ಬಡಿತಾರೆ. ಹಿಂಗ ಅದಕ್ಕೆ ಬಡಿಬೇಕಾದ್ರ ಸಂಕಲ್ಪ ಮಾಡ್ತಿರ್ತಾರಂತ ಅವರು. ಎಂತ ನಾನು ನಿನ್ನ ಕೈ ಹಿಡಿದಿನಿ, ನಾನು ನಿನ್ನ ವಯೋಮಠ ಬಿಡಂಗಿಲ್ಲ ಅಂತ ಹೇಳಿ ಅದು ಸಂಕಲ್ಪ ಮಾಡ್ತಿರ್ತಾರೆ. ಆದ್ರೆ ತಾವೆಲ್ಲ ಗಮನಿಸಬೇಕು, ಈ ಒಂದು ದುಶ್ಚಟಗಳನ್ನು ಮಾಡೋದ್ರಿಂದ ದೇಹಕ್ಕೆ ಹಾನಿ ಆಗ್ತದೆ. ಕುಮಾರ ಮಹಾಸ್ವಾಮಿಗಳವರ ಜಯಂತ್ಯೋತ್ಸವದ ನೆಪವಾಗಿ ಕುಡಿಯೋದನ್ನ, ತಿನ್ನೋದನ್ನ, ಸೇದೋದ್ರಿಂದ ಕ್ಯಾನ್ಸರ್ ಬರ್ತದೆ, ಲಂಗ್ಸ್ ಕ್ಯಾನ್ಸರ್ ಬರ್ತದೆ, ಹಲವಾರು ನಿಮೋನಿಯಾ ರೋಗಗಳಂತವುಗಳು ಬರ್ತವೆ. ಮೊದಲು ಒಂದು ಕಾಲ ಇತ್ತು, ಬಾವಿಯ ನೀರನ್ನ ಸೇದಿ ಭೂಮಿಯನ್ನ ಅಗದು 75 ವಯಸ್ಸಾದ್ರೂ 25 ಕಾಣ್ತಾ ಇದ್ರು ಅಂದಿನ ಜನ. ಮೊದಲು ಬಾವಿ ನೀರು ಸೇರ್ತಿದ್ರು ನೋಡ್ರಿ. ಈಗೆಲ್ಲ ಅನುಕೂಲ ಮಾಡ್ಯಾರ, ಬರಣರು ಎಲ್ಲರೂ ನಿಮ್ಮ ಮನೆಯ ಮುಂದೆ ಬಂದು ನೀರು ಬಿಳಂಗ್ ಮಾಡ್ಯಾರ. ನೀವು ಅದನ್ನ ಮುಂದುವರೆದು ನಿಮ್ಮ ಮೇಲೆ ಸಿಂಟ್ಯಾಕ್ಸ್ ಮೇಲೆ ನೀರು ಬಿಳಂಗ್ ನೀವು ಮಾಡ್ಕೊಂಡಿರಿ. ಮತ್ತೆ ಪೈಪ್ ಬಿಳಂಗ್ ಮಾಡ್ಕೊಂಡು ಬಾತ್ರೂಮಿಗೆ ಒಂದು, ಮತ್ತೆ ಟಾಯ್ಲೆಟಿಗೆ ಒಂದು, ಪಾತ್ರೆ ತೊಳ್ಯಾಕ ಒಂದು, ಬಟ್ಟೆ ತೊಳ್ಯಾಕ ಒಂದು, ನಳಗಳನ್ನು ಮಾಡಿ ನೀರೆಲ್ಲವೂ ಎಲ್ಲೆಲ್ಲಿ ಬೇಕಲ್ಲಿ ಮಾಡ್ಕೊಂಡಿದ್ವಿ. ಮೊದಲೆಲ್ಲ ಬಾವಿ ನೀರ ಸೇರಿ ತರಬೇಕಾದಂತ ಒಬ್ಬೊಬ್ರು ಹೆಣ್ಮಕ್ಳು 100 ಕೊಡ ನೀರು ತರುವಂತ ತಾಕತ್ತು ಹೆಣ್ಮಕ್ಳು ಕೈಯಾಗಿತ್ತು. ಈಗ ಆ ಹೆಣ್ಮಕ್ಳಿಗೆ ಸೊಂಟದಾಗ ಒಂದು ಕೊಡ ನಿಲ್ಲಂಗಿಲ್ಲ, ಮಕ್ಕಳ ನಿಲ್ಲಂಗಿಲ್ಲ. ಕೊಡ ಒಯ್ಯೋದು ಮುಗಿದು ಹೋಗ್ತದೆ.
ಮಕ್ಕಳನ್ನ ಎತ್ಕೊಳಕ ಒಬ್ಬರು ಮನೆಯಾಗ ಆಳು ಇಟ್ಕೊಂಡಿರ್ತಾರೆ. ಇಂಥ ಪರಿಸ್ಥಿತಿ ಬಂದಿದೆ. ಒಬ್ಬರು ಕವಿಗಳು ಹೇಳ್ತಾರೆ, ಬಾವಿಯ ನೀರನ್ನ ಸೇದಿ ಸೇದಿ ಭೂಮಿಯನ್ನ ಅಗದಗದು 75 ಆದ್ರೂ 25 ಇರ್ತಿದ್ರು ಅಂದಿನ ಜನ. ಇಂದಿನ ಜನ ಹೆಂಗಾಗೈತಿ ಅಂತ ತಮಾಷೆಯಲ್ಲಿ ಹೇಳ್ತಾರೆ, ಗುಟ್ಕ ಅಗದಗದು ತಂಬಾಕ ಅಗದಗದು ಚೊಟ್ಟ ಸೇದಿ ಸೇದಿ 25 ಯುವಕರೆಲ್ಲ 75 ಕಾಣಕತ್ತಾರ ಇಂದಿನ ಜನ ಅಂತ ಹೇಳ್ತಾರೆ. ಇದಕ್ಕೆ ಬಹಳ ಚಂದ ಚಪ್ಪಾಳೆ ಹೊಡೆದು ನಿಮ್ಗೆ ಧನ್ಯವಾದಗಳು. ಯಾಕೆಲ್ಲ ನಮ್ಮ ಹುಡುಕ ಬರಾಕತ್ತಾರ ಅಂತ ನಿಮ್ಗೆ ಅನಿಸ್ತಾ ಇದೆ. ನಮ್ಮ ಉದ್ದೇಶ ಎಲ್ಲ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಆಗಬೇಕು. ಕುಮಾರ ಮಹಾಶಿವಗಳವರ 158ನೇ ಜಯಂತಿ ಮಹೋತ್ಸವ ಗಂಗಾವತಿ ನಗರಕ್ಕೆ ಬಂದಿದೆ ಅಂದ್ರೆ ನಾವೇನಾದ್ರೂ ಒಂದು ಚಟವನ್ನು ಬಿಟ್ಟು ಒಳ್ಳೆಯ ಸಂಕಲ್ಪವನ್ನು ಮಾಡೋಣ ಅನ್ನುವಂಥದ್ದಾದ್ರೆ ಇಷ್ಟೆಲ್ಲಾ ಸ್ವಾಮಿಗಳು ಬಂದಿದ್ದು ಒಂದು ಸಾರ್ಥಕತೆ ಆಗ್ತದೆ ಎನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ತಮಗೆಲ್ಲ ತಿಳಿಸ್ತಾ, ಕುಮಾರ ಶಿವಯೋಗಿಗಳವರ ಆದರ್ಶ ಬಹಳ ದೊಡ್ಡದಾಗಿರುವಂತಹದ್ದು. ಒಂದು ಊರಿನಲ್ಲಿ ಶಿವಯೋಗ ಮಂದಿರದ ಹತ್ತಿರ ಇರುವ ಮಂಗಳಗುಡ್ಡ ಅಂತ ಒಂದು ಗ್ರಾಮ ಬರ್ತದೆ. ಅಲ್ಲಿ ಪ್ರಾಣಿ ಬಲಿ ನಡೀತಿರ್ತದೆ. ಎಲ್ಲಿ ಸಮಾಜದ ವಿರೋಧಿ ಕೆಲಸಗಳು ನಡೀತಿರ್ತವೆ ಅದನ್ನು ಸಹಿಸಿಕೊಳ್ತಾ ಇರಲಿಲ್ಲ ಹಾನಗಲ್ ಕುಮಾರ ಮಹಾಸ್ವಾಮಿಗಳವರು. ಅಲ್ಲಿ ಆ ಜನರಿಗೆ ಹೋಗಿ ತಿಳುವಳಿಕೆ ಹೇಳ್ತಾರೆ, ಪ್ರಾಣಿಯನ್ನು ಬಲಿ ಕೊಡಬಾರ್ದಪ್ಪ, ಈ ರೀತಿ ನಮ್ಮ ಹಾಗೆ ಅವು ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಕೂಡಲ ಸಂಗನ ಶರಣರೇ ಕುಲಜರು ಅನ್ನುವ ಮಾತುಗಳನ್ನ ಶರಣರು ಹೇಳಿ ಹೋಗಿದ್ದಾರೆ. ಆ ನಿಟ್ಟಿನಲ್ಲಿ ನೀವ್ಯಾರೂ ಕೂಡ ಆ ರೀತಿ ಪ್ರಾಣಿ ಬಲಿಯನ್ನು ಮಾಡಬಾರದು ಅಂತ ತಿಳಿ ಹೇಳಿದ್ರು ಕೆಲವರು ಹೋಗ್ತಾರ, ಕೆಲವರು ಒಪ್ಪಂಗಿಲ್ಲ. ಆದ್ರೆ ಕುಮಾರ ಶಿವಯೋಗಿಗಳವರು ಪೂಜೆ ಪ್ರಸಾದ ಬಿಟ್ಟು ಪ್ರಾಣಿ ಬಲಿ ಬಿಡ್ತೀನಿ ಅನ್ನೋವರೆಗೆ ನಾನು ಇಲ್ಲಿಂದ ಎದ್ದು ಹೋಗಂಗಿಲ್ಲ, ನೀವೇನಾದ್ರೂ ಪ್ರಾಣಿ ಬಲಿ ಕೊಟ್ಟೇ ಕೊಡ್ತೀವಿ ಅಂತ ಸಂಕಲ್ಪ ಮಾಡೋದಾದ್ರ ನಮ್ಮಂತ 4 ಜನರಿಂದ ನಾವು ನಿಂತ್ಕೊಳ್ತೇವೆ, ನಮ್ಮ ಶಿರಚ್ಛೇದನ ಮಾಡಿ ನೀವು ಆಮೇಲೆ ಪ್ರಾಣಿ ಬಲಿ ಮಾಡ್ರಿ ಅಂತ ಹೇಳಿದಾಗ ಎಲ್ಲರಿಗೂ ಬಹಳ ಪಶ್ಚಾತ್ತಾಪ ಆಗ್ತದೆ. ಇವತ್ತು ಅಂದು ಬಿಟ್ಟಿರುವಂತ 100 ವರ್ಷದ ಹಿಂದೆ ಪ್ರಾಣಿ ಬಲಿ ದೇವಿ ಜಾತ್ರೆ ಸಂದರ್ಭದಲ್ಲಿ ಪ್ರಾಣಿ ಬಲಿ ಬಿಟ್ಟಂತಹ ಊರು ಇಂದು ಲಕ್ಷಾಂತರ ಜನರು ಸೇರಿರುವ ಮಂಗಳಗುಡ್ಡ ಜಾತ್ರೆ ಬಹಳ ದೊಡ್ಡ ಪ್ರಮಾಣ ನಡೀತದೆ. ಆ ರೀತಿಯಾಗಿ 100 ವರ್ಷದ ಹಿಂದೆ ಸಮಾಜಮುಖಿ ಆದಂತಹ ಆದರ್ಶಗಳನ್ನು ಹೊತ್ತುಕೊಂಡು ಪ್ರಾಣಿ ಬಲಿಯನ್ನ ನಿಲ್ಲಿಸಿದಂತಹ ಒಬ್ಬ ಶ್ರೇಷ್ಠ ಗುರುಗಳು ಯಾರು ಅಂದ್ರೆ ಅದು ಹಾನಗಲ್ ಕುಮಾರ ಮಹಾಸ್ವಾಮಿಗಳು ಅನ್ನುವಂಥದ್ದು. ಕುಮಾರ ಮಹಾಸ್ವಾಮಿಗಳು ಈ ಶಿವಯೋಗ ಮಂದಿರ ಅಖಿಲ ಭಾರತ ವೀರಶೈವ ಮಹಾಸಭೆ ಸ್ಥಾಪಿಸಲೇ ಹೋಗಿದ್ದರೆ, ಸ್ಥಾಪನೆ ಮಾಡದಿದ್ದರೆ ನಮ್ಮ ಸಮಾಜ ಇರ್ತಿದ್ದಿಲ್ಲ. ಈ ಖಾಲಿ ಬಟ್ಟೆಗಳನ್ನು ನಾವು ನೋಡಬೇಕಾಗಿತ್ತು. ಆಮೇಲೆ ಸಂಗೀತ ಬಂದ ಕ್ಷೇತ್ರವನ್ನೇ ನಮ್ಗೆ ಕಾಣಬೇಕಿದ್ದಿಲ್ಲ. ಸಂಗೀತ ಬಂದಿದ್ದು ಹಾನಗಲ್ ಕುಮಾರ ಮಹಾಶಿವಗಳಿಂದ, ಪಂಚಾಕ್ಷರಿಗಳಿಂದ. ಅದನ್ನು ಒಂದು ನಿಮಿಷ ಹೇಳಿ. 1904ರಲ್ಲಿ ಮಹಾಸಭೆಯನ್ನ ಪೂಜ್ಯರು ಸ್ಥಾಪನೆ ಮಾಡಿದರು. ನಂತರದಲ್ಲಿ ಶಿವಮಂದಿರ ಸ್ಥಾಪನೆ ಆಯಿತು. ಶಿವಮಂದಿರದ ಉದ್ದೇಶಕ್ಕಾಗಿ ಪೂಜ್ಯ ಕುಮಾರ ಮಹಾಸ್ವಾಮಿಗಳು ಕಾಡಸಟ್ಟಿಗೆ ಅಲ್ಲಿ ಹೋದಾಗ ನೀವೆಲ್ಲ ಇವತ್ತ ಜೋಳಿಗೆ ಬಂದಂತೆ ಅಂತ ತಿಳ್ಕೊಂಡು ಕೆಲವು ಚಟಗಳನ್ನು ಹಾಕಿದರೆ, ಕೆಲವು ದಕ್ಷಿಣ ಹಾಕಿದೆ, ಏನೇನೋ ಹಾಕಿದ್ರಿ. ಒಬ್ಬ ತಾಯಿ 2 ಮಕ್ಕಳು ಮತ್ತೆ ಯಾರಿಲ್ಲ, ಅವು ಸಣ್ಣ ಮಕ್ಕಳು. ಒಬ್ಬ ಕಣ್ಣಿತ್ತಿಲ್ಲ, ಒಬ್ಬ ಕಣ್ಣಿತ್ತು. ಗದಿಗಯ್ಯ ಗುರುಪಾದಯ್ಯ ಅಂತೇಳಿ ಆ ತಾಯಿ ಬಂದು ಕುಮಾರಸ್ವಾಮಿ ಕೇಳ್ಕೊಂಡಾಳೆ, ಬುದ್ಧಿ ಈ ಮಕ್ಕಳು ನನ್ ಸಾಕಾಗುದಿಲ್ಲ, ಈ 2 ಮಕ್ಕಳನ್ನ ನೀನು ಉಡೋದಾಗ ಹಾಕ್ತೀನಪ್ಪ, ನೀನ್ ಒಳಗೆ ಹಾಕ್ತೀನಿ ಅನ್ಕೊಂಡ್ರು. ತಿಳ್ಕೊಂಡಿದ್ದು ಏನು ಇತಿಹಾಸವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಕುಮಾರಸ್ವಾಮಿಗಳು 2 ಮಾತು ಮಾತಾಡಲಿಲ್ಲ, ಆ ಇಬ್ಬರಿಗೂ ಕರ್ಕೊಂಡ್ಬಂದು ಶಿವಮಂದಿರಗಳು ಜೋಪಾನ ಮಾಡಕತ್ತಿದ್ರು. ಗುರುಪಾದಯ್ಯ ಕೆಲವು ವರ್ಷದಾದ ಮೇಲೆ ಯಾವುದೋ ಒಂದು ತೀರ್ಕೊಂಡ. ಆದ್ರೆ ಗದಗಯ್ಯನಿಗೆ ಸಂಗೀತ ವಿದ್ಯಾಭ್ಯಾಸ ಮಾಡಕತ್ತಿದ್ರು. ಅವಾಗಿನ ಕಾಲಕ್ಕೆ ನಿಲ್ಕಂಠ ಹೂವ ದೊಡ್ಡ ದೊಡ್ಡ ಗವಾಯಿಗಳಿಂದ 80 ರೂಪಾಯಿ ಪಗಾರ ಕೊಟ್ಟು ಸಂಗೀತ ವಿದ್ಯೆಯನ್ನ ತಿಳಿ ಹೇಳಕತ್ತಿದ್ರು. ಬಹುಶಃ ಮುಂದ 5ನೇ ಆ ಮಹಾಸಭೆಯಲ್ಲಿ ಯಾವ ಗದಗಯ್ಯನ ಕಡೆಯಿಂದ ಸಂಗೀತ ಆಡಿಸಿದ ಮೇಲೆ ಅವ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಹಾಡಾಡಿದ. ಅವಾಗ ಮಹಾಸಭೆಯವರು ಏನು ಕುಮಾರಸ್ವಾಮಿಗಳವರು ಎಲ್ಲರೂ ಕೂಡಿಕೊಂಡು ಅವನಿಗೆ ಪಂಚಾಕ್ಷರಿ ಗವಾಯಿ ಅಂತ ಹೆಸರಿಟ್ಟರು. ಅವಾಗಿನ ಪಂಚಾಕ್ಷರಿ ಗವಾಯಿ ಇದು ಕೇಳಿ ಸಂಗೀತ ಎಲ್ಲಿಂದ ಉಂಟು ಅಂತ ಹಾನಗಲ್ ಅಜ್ಜವರಿಂದ. ಇನ್ನೊಂದು ಹೇಳ್ತೀರಿ, ಪುಟ್ಟರಾಜ ಗವಾಯಿಗಳು ಅಲ್ಲೇ ಇದ್ರು. ಹಾನಗಲ್ ಅಜ್ಜವರು ಅವ್ರನ್ನ ನೋಡಿದ್ದಾರೆ. ಆ ಹಾನಗಲ್ ಅಜ್ಜವರಿಗೆ ಆರೋಗ್ಯ ಸರಿ ಇದ್ದಾಗ ಜೋಪಾನ ಮಾಡಿದ್ದಾರೆ. ಒಂದು ಮಾತು ನಿಮ್ಗೆ ಹೇಳ್ತೀನಿ, ಇದು ಎಷ್ಟು ಮಹತ್ವದ ಕುಮಾರಸ್ವಾಮಿಗಳು ಮಾಡಿರ್ತಕ್ಕಂಥ ವಿದ್ಯಾಸಂಸ್ಥೆ. ಒಂದು ನಿಮಿಷ ತಡ್ರಿ, ರುದ್ರಾಕ್ಷ ಬರಬೇಡ, ತಡ್ರಿ ಒಂದು ನಿಮಿಷ, ಭಾಷಣ ಯಾಕೆ ಹೋಗ್ತೀನಿ.
ಪುಟ್ಟರಾಜ ಗವಾಯಿಗಳು ಅವಾಗಿನ ಕಾಲಕ್ಕೆ ಕಾರ್ ಇದ್ದಿಲ್ಲ. ಅವರು ರೈಲ್ವೆಯಿಂದ ಬಳ್ಳಾರಿಯಿಂದ ಗದಿಗೆ ಬರುವ ಕಾಲಕ್ಕೆ ಒಬ್ಬ ಬಹುಶಃ ಯಾತ್ರೆ ಅಂತ ಬರ್ತಿದ್ರು. ಅವಾಗ ಬಹಳ ಚಂದ ಹಾಡ್ತಿದ್ರು, ತಬಲಾ ಪೇಟಿ ತಗೊಂಡು ಬಹಳ ಚಂದ ಹಾಡ್ತಿದ್ರು. ಒಬ್ಬ ಹುಡುಗ ಪೇಟಿ ತಗೊಂಡು ಹಾಡಕತ್ತಿದ್ರು ರೈಲ್ವೆ ಕೊಂಡು. ರೈಲ್ವೆ ಒಂದು ಹಾಡುವ ಹೊತ್ನಾಗ ತಮ್ಮ ಬಹಳ ಚಂದ ಹಾಡ್ತಾರೆ ಅಂತ ತಿಳ್ಕೊಂಡು ಪುಟ್ಟರಾಜ ಗವಾಯಿಗಳು ₹1 ಕೊಡ್ತೀನಿ ಇನ್ನೊಂದು ಹಾಡ್ತೆ ಹಾಡ್ತಂದ್ರು. ಹೂನಂತ ಅನ್ಕೊಂಡ 3 ಹಾಡ ಹಾಡ್ಸಿದ್ರು ಅಂತ. ಅವಾಗ ಪುಟ್ಟರಾಜ ಗವಾಯಿಗಳು ಕೇಳ್ತಾರ, ತಮ್ಮ ನಾನು ಹಿಂದೆ ಬರ್ತೀನಿ ಅಂತ, ನಿನ್ನ ಸಂಗೀತ ಅಭ್ಯಾಸ ಕಲಿಸ್ತೀನಿ, ನಾನು ಹಿಂದೆ ಬರ್ತೀನಿ ಅಂದಾಗ ಹೂ ಅಂತ ತಿಳ್ಕೊಂಡು ಬಂದು ಪಂಚಾಕ್ಷರ ಪುಟ್ಟರಾಜಗಳ ಕಲಾವಿದೊಳಗ ಕಲಿತು ಒಬ್ಬ ದೊಡ್ಡ ಹಿಂದೂಸ್ತಾನ ಸಂಗೀತಗಾರನ ಅವ್ ಯಾರಂದ್ರ M.F. ಕುಮಾರ್. ಇದು ಬಹಳ ಇವತ್ತು ಏನಂತಂದ್ರೆ ಕುಮಾರ ಮಹಾಸ್ವಾಮಿಗಳು ಮಾಡಿರ್ತಕ್ಕಂಥ ಕೆಲಸ ಅಷ್ಟಿಷ್ಟಲ್ಲ. ಇವತ್ತು ಅದಕ್ಕೆ ಇವತ್ತು ಶಿವಮಂದಿರ ಆಗಲಿ, ಇವತ್ತು ಮಹಾಸಭೆ ಆಗಲಿ, ವೀರೇಶ್ವರ ಪಂಚಾಕ್ಷರ ಗವಾಯಿಗಳ ಆಶ್ರಮವಾಗಲಿ ಯಾವ ಜಾತಿ ಮತ ಭೇದವಿಲ್ಲದೆ ಅಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಕುಮಾರಸ್ವಾಮಿಗಳ ಇಚ್ಛೆ ಏನಿತ್ತು ಅಂದ್ರೆ ಸಮಾಜ ಒಳ್ಳೆಯದಾಗಿರಬೇಕು, ಸಮಾಜ ಎಲ್ಲರೂ ಪ್ರೀತಿಯಿಂದ ಬದುಕಬೇಕು, ಯಾರು ಭೇದ ಭಾವ ಇಲ್ಲದೆ ಎಲ್ಲರೂ ಒಂದಾಗಿ ನಡಿಬೇಕಂತ ತಿಳ್ಕೊಂಡು ಹೇಳಿ ಅವರು ಸಮಾಜ 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 ಅಂತ ತಿಳ್ಕೊಂಡು ಕೊನೆಗೆ ಲಿಂಗೈಕ್ಯರ ಕಾಲಕ್ಕ ಜಯದೇವ ಜಗತ್ತು ಮಾತಾಡ್ತಾ ಕೊಡ್ತಾರ ಕುಮಾರ ಮಹಾಸ್ವಾಮಿಗಳನ್ನ. ಏನ್ರಿ ಬುದ್ಧಿ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಜಯದೇವ ಜಗತ್ತು ಕೇಳುವ ಹೊತ್ತಿನಾಗ ಬುದ್ಧಿ ನನಗೆ ಆರಾಮಿಲ್ಲ ಅಂತ ಕೇಳಬೇಡ, ಸಮಾಜ ಹೆಂಗೈತೆ ಅಂತ ಕೇಳ್ರಿ ಅಂತ. ಇವತ್ತು ಸಮಾಜಕ್ಕಾಗಿ ತಮ್ಮ ಜೀವನವನ್ನ ಮುಡುಪಾಗಿಟ್ಟಿರ್ತಕ್ಕಂಥ ಕುಮಾರ ಮಹಾಸ್ವಾಮಿಗಳವರು ಜಯಂತಿಯನ್ನ ನಾವು ಗಂಗಾವತಿಗೆ ಆಚರಣೆ ಮಾಡ್ತೀವಿ ಅಂತಂದ್ರೆ ಬಹಳ ಸಂತೋಷ, ಬಹಳ ನಮ್ಮ ಸುದೈವ, ನಮ್ಮ ಪುಣ್ಯ ಅಂತ ತಿಳ್ಕೊಳ್ರಿ. ಯಾಕಂತಂದ್ರೆ ಇವತ್ತು ಓಡಿ ಒಳಗ ಆ ವಾರ್ಡ್ ಒಳಗ ಪೂಜ್ಯರ ಕುಮಾರೇಶ್ವರ ಭಾವಚಿತ್ರವನ್ನು ತೆಗೆದುಕೊಂಡು ಬಂದು ನಿಮ್ಮೆಲ್ಲರಿಗೂ ಆ ಒಂದು ಸಂದೇಶವನ್ನ ಎಲ್ಲರೂ ಒಂದಾಗಿ ಇವನಾರವ ಎಂದೆನಿಸಿದರೆ ಬಸವಣ್ಣನವರ ಆಸೆಯಂತೆ ನಾವೆಲ್ಲರೂ ಒಂದಾಗಿ ಬದುಕುವಂತ ವ್ಯವಸ್ಥೆ ಆಗಿದೆ. ಅದಕ್ಕೆ ನಾನು ಯಾಕೆ ಇಷ್ಟೆಲ್ಲ ನಾವು ಒಬ್ಬರೇ ಕರ್ಸಕ್ಕಾಗುವುದಿಲ್ಲ, ಯಾರು ಒಬ್ಬರೇ ಕರ್ಸಕ್ಕಾಗುವುದಿಲ್ಲ. ಒಬ್ಬೊಬ್ಬರು ಸ್ವಾಮಿಗಳು ಕರ್ಸ್ಬೇಕಾಗತ್ತಂದ್ರೆ ಬಹಳ ತೊಂದರೆ ಆಗ್ತದ. ಇವತ್ತು ಇಷ್ಟೆಲ್ಲ ಸ್ವಾಮಿಗಳು ಬಂದು ನಿಮ್ಮ ವಾಡಿಗೆ ಬಂದು ನಿಮ್ಮ ಮನೆಗೆ ಬಂದು ತೊಳಿಗೆ ಹುಡುಕೊಂಡು ನಿಮ್ಮೆಲ್ಲ ದುಶ್ಚಟಗಳನ್ನ ಹಾಕ್ರಿ ಅಂತಂದ್ರೆ ಇವತ್ತು ನಾವು ಸುದೈವರಾಗಿ, ನಾವು ಒಳ್ಳೆಯವರಾಗಿ, ನಾವು ಒಳ್ಳೆ ಜೀವನ ಸಾಧಿಸುವಂತ ಇಚ್ಛೆಯನ್ನ ಇವತ್ತಿಂದ ಸಂಕಲ್ಪ ಮಾಡಿಕೊಳ್ಳಿ. ಒಂದು ಒಳ್ಳೆ ಕಾರ್ಯಕ್ರಮ ನಡೆದಿದೆ ಅಂತಂದ್ರೆ ಒಳ್ಳೆದನ್ನ ಮಾಡಿಕೊಡ್ರಿ, ಒಳ್ಳೆ ವಿಚಾರ ಮಾಡ್ಕೊಡ್ರಿ ಅಂತ ತಿಳ್ಕೊಂಡು ಹೇಳಿ ನಾಳೆ 20ನೇ ತಾರೀಕಿನ ದಿವಸ ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ. ನಾನು ನಿನ್ನೆ ಮೊನ್ನೆ ಬಂದೆ, ಯಾಕಂದ್ರೆ ನಮ್ಮೂರು ಹುಬ್ಬಳ್ಳಿ ಒಳಗ ದೊಡ್ಡ ಸಮಾವೇಶ ನಡೆಸಿದ್ದೇವೆ. ಅಖಿಲ ಭಾರತ ವೀರಶೈವ ಮಹಾಸಭೆಯಿಂದ ಇವತ್ತು ದೊಡ್ಡ ಕಾರ್ಯಕ್ರಮ ಇದೆ. ನಾನು ಇವಾಗ ಬಂದಿದ್ದೇನೆ. ಮತ್ತೆ ನಾಳಿಂದ 19ನೇ ತಾರೀಕಿಗೆ ಬಂದು 20ನೇ ತಾರೀಕು ಈ ಕಾರ್ಯಕ್ರಮ ಭಾಗಿಯಾಗ್ತಾ ಇದ್ದೇನೆ. ಬಹುಶಃ ನಾನು ಹೇಳುದು ಒಂದೇ ಸಂದೇಶ, ನಾವೆಲ್ಲರೂ ಒಂದಾಗೋಣ, ನಾವೆಲ್ಲರೂ ಪ್ರೀತಿಯಿಂದ ಇರೋಣ, ನಾವೆಲ್ಲರೂ ಒಳ್ಳೆ ರೀತಿಯಿಂದ ಬದುಕೋಣ ಅಂತ ತಿಳ್ಕೊಂಡು ಆಮೇಲೆ ಕುಮಾರ ಮಹಾಸ್ವಾಮಿಗಳ ಸಂದೇಶವನ್ನ ಚಾಚೂ ತಪ್ಪದೆ ತಾವೆಲ್ಲರೂ ಪಾಲಿಸಬೇಕು, ತಾವೆಲ್ಲರೂ ಪ್ರೀತಿ ವಿಶ್ವಾಸದಲ್ಲಿರಬೇಕು ಅಂತ ಪೂಜ್ಯರು ಹೇಳಿದ್ರು. ಮನೆಯೊಳಗೆ ಅನೇಕ ತಪ್ಪುಗಳಿರ್ತಾ ಇದ್ದಾವೆ, ತೊಂದರೆಗಳಿರ್ತಾ ಇದ್ದಾವೆ. ತಾಯಂದಿರು ನೀವೆಲ್ಲರೂ ಏನು ಮನೆಯ ಜವಾಬ್ದಾರಿ ನಿಮಗಿದ್ದು ಅಂತ ನಾಳೆ ಪುರುಷರಾಗಿರ್ತಕ್ಕಂಥವ್ರು ದುಡ್ಡು ಬಂದಿರ್ತಾರೆ, ಮನೆ ಚಂದ್ರಕ್ಕೆ ನಿಮ್ಮ ಮನೆಗೆ ಬಂದು ಬಹಳ ಖುಷಿ ಪಟ್ಟರು. ಏನ್ರಿ ಇದು ಬೆಂಗಳೂರು ಆಗುತ್ತೆ ನಾವು ಈ ಜೈನಗಳ. ನಾನು ಹೇಳಿದ್ರೆ ಇವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳೇ, ದಾನಿಗಳು, ಮತ್ತು ಕೊಡುವೆ ದಾನಿಗಳು, ದೊಡ್ಡ ದೊಡ್ಡ ಉದ್ಯಮಿಗಳು, ದೊಡ್ಡ ದೊಡ್ಡ ವ್ಯಾಪಾರಿಗಳು ಅಂತಂದಾಗ ಬಹಳ ಖುಷಿ ಪಟ್ಟರು. ಅದರಂತೆ ಖುಷಿ ಪಡ್ತೀವಿ ಅಂತಂದ್ರೆ ತಾಯಂದ್ರ ಮನೆ. ಯಾಕಂದ್ರೆ ಮುಖ್ಯವಾಗಿ ತಾಯಂದ್ರಿಂದಲೇ ಮಕ್ಕಳಿಗೆ ಸಂಸ್ಕಾರ ಬರಬೇಕು ಅಂತ. ತಂದೆಯವರಿಗೆ ಸಂಸ್ಕಾರ ಕೊಡುವುದಿಲ್ಲ. ಇವತ್ತು ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಟ್ಟಂತಂದ್ರೆ ಒಳ್ಳೆ ಮಕ್ಕಳಾಗ್ತವು ನೋಡ್ತಾ ಇದ್ದೇವೆ. ಇವತ್ತು ಅನೇಕ ರೀತಿಯಾಗಿ ಮಕ್ಕಳು ಸಣ್ಣವರಿರ್ತಲೇ ದುಶ್ಚಟಗಳಿಗೆ ಬಲಿಯಾಗಿ ಇವತ್ತು ಕಳೆದುಕೊಂಡಿರ್ತಕ್ಕಂಥ ಸಂಗತಿಯನ್ನ ನಾವು ಟಿವಿ ಒಳಗ, ಪೇಪರ್ ಒಳಗ ನೋಡ್ತಾ ಇದ್ದೇವೆ. ಅದಕ್ಕೆ ತಾಯಂದ್ರೆ ನಿಮ್ಮ ಮನೆ ಒಳ್ಳೆಯದಾಗಿರ್ಬೇಕು, ನಿಮ್ಮ ಮಂಟನ್ ಒಳ್ಳೆಯದಾಗಿರ್ಬೇಕು, ಮಕ್ಕಳು ಒಳ್ಳೆಯದಾಗಿರ್ಬೇಕಂತಂದ್ರೆ ನೀವು ಒಳ್ಳೆ ಸಂಸ್ಕಾರವನ್ನು ಕೊಡ್ರಿ. ಆ ಕುಮಾರೇಶ್ವರ ಚಂದ್ರಸಪ್ತ ಏನು ಮಾರ್ಗದರ್ಶನ ಹಾಕಿ ಹೋಗಿದ್ದಾನೆ, ಆ ಮಾರ್ಗದರ್ಶನದಲ್ಲಿ ನಡೆದ್ರಿ ಅಂತಂದ್ರೆ ನಿಮ್ಮ ಬದುಕು ಸಾರ್ಥಕವಾಗ್ತದೆ ಅಂತ ತಿಳ್ಕೊಂಡು ಹೇಳಿ ಈ ಪೂಜ್ಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ನೀವು ಇದೇ ರೀತಿಯಾಗಿ ದೇವರ ಮೇಲೆ, ಗುರುಗಳ ಮೇಲೆ ವಿಶ್ವಾಸ ಇಟ್ಟುಕೊಂಡು ಜೀವನ ಸಾಧಿಸಿರಿ ಅಂತ ತಿಳ್ಕೊಂಡು ಹೇಳಿ ನಿಮ್ಮೆಲ್ಲರಿಗೆ ಆ ಸಮಾವೇಶ ಒಳ್ಳೆಯದನ್ನು ಮಾಡಲಿ ಅಂತ ಹರಿಗೆ ನನ್ನ 4 ಮಾತುಗಳಿಗೆ